ನಮಸ್ಕಾರ. ಈ ಪದ್ಯವನ್ನು ಡಿ ವಿ ಜಿ ಅವರ ಅಂತಃಪುರ ಗೀತೆಗಳು ಪುಸ್ತಕದ ಸೌಂದರ್ಯ ತತ್ವಂ ಎನ್ನುವ ಅಧ್ಯಾಯದಿಂದ ಆರಿಸಿಕೊಳ್ಳಲಾಗಿದೆ. ಇಲ್ಲಿ ಡಿ ವಿ ಜಿ ಅವರು ಸೌಂದರ್ಯದ ಬಗ್ಗೆ ಹೇಳ್ತಾರೆ. ಸೌಂದರ್ಯೋಪಾಸನೆ ಅನ್ನುವ ಪೀಠಿಕೆಯಲ್ಲಿ ಡಿ ವಿ ಜಿ ಹೇಳ್ತಾರೆ, ಈ ಬ್ರಹ್ಮವಸ್ತು, ಪರಬ್ರಹ್ಮವಸ್ತುವಿನ ಸ್ವಭಾವವೇ ಚಿದಾನಂದ. ಅಲ್ಲಿ ಅನಂತವಾದ ಚೈತನ್ಯ ಮತ್ತು ಆನಂದದ ಆಗರ ಅದು. ಈ ಆನಂದ ಜಗತ್ತಿನ ದ್ವಾರ ಹರಿದು ನಮಗೆ ಕಾಣಿಸಿಕೊಂಡಾಗ ಅದನ್ನು ಸೌಂದರ್ಯ ಅಂತ ಕರೀತೇವೆ. ಸೌಂದರ್ಯ ಅಂದ್ರೇನು ಅಂದರೆ, ಈ ಪದ್ಯದಲ್ಲಿ ಸೌಂದರ್ಯಂ ಪರವಸ್ತು ಸಾಗರ ಚಿದಾನಂದೋರ್ಮಿಮಾಲಾ ಪೃಷತ್ ಬಿಂದೂತ್ಸೇಕ ಮಕಾಂಡ ಪುಣ್ಯ ಪವನಾವಾತಂ. ಸೌಂದರ್ಯವು ಏನಂದರೆ, ಪರವಸ್ತು ಸಾಗರ, ಈ ಪರಬ್ರಹ್ಮವಸ್ತು ಎನ್ನುವುದು ಒಂದು ಸಾಗರ. ಆ ಸಾಗರದಿಂದ ಏನಾಗತ್ತೆ, ಸಾಗರದಲ್ಲಿ ಅಲೆಗಳೇಳುತ್ತವೆ. ಹಾಗಾಗಿ ಚಿದಾನಂದೋರ್ಮಿಮಾಲಾ ಪೃಷತ್ ಬಿಂದೂತ್ಸೇಕಂ, ಈ ಸಚ್ಚಿದಾನಂದ ಪರಬ್ರಹ್ಮ ವಸ್ತುವೇ ಒಂದು ಸಾಗರವಾದರೆ ಅದರಿಂದ ಏಳುವಂತಹ ಅಲೆಗಳು ಸಚ್ಚಿದಾನಂದದ ಅಲೆಗಳು, ಚಿದಾನಂದದ ಅಲೆಗಳು. ಈ ಅಲೆಗಳು ಭೋರ್ಗರೆದು ಎದ್ದಾಗ ಏನಾಗತ್ತೆ, ಆ ಅಲೆಗಳ ತುದಿಗಳಲ್ಲಿ ನೀರೆಲ್ಲ ಹಾರತ್ತೆ. ಆ ನೀರಿನ ಹನಿಗಳ ಎಲ್ಲ ಕಡೆ ಉತ್ಸೇಕವಾಗತ್ತೆ. ಅದನ್ನೇ ಹೇಳ್ತಾರೆ ಪೃಷತ್ ಬಿಂದೂತ್ಸೇಕಂ. ಆ ನೀರಿನ ಹನಿ ಎಲ್ಲ ಕಡೆ ಹಾರಿ ಉತ್ಸೇಕವಾಗತ್ತೆ, ಸೇಚನವಾಗತ್ತೆ. ಅದು ಯಾರಿಗೆ ಸೇಚನವಾಗತ್ತೆ? ಅಕಾಂಡ ಪುಣ್ಯ ಪವನಾವಾತಂ ನರಂಗುರ್ವಿಯೊಳ್. ಮನುಷ್ಯನಿಗೆ ಭೂಮಿಯಲ್ಲಿ ಅದು ಪವನಾವಾತಂ, ಗಾಳಿಯಿಂದ ಒಯ್ಯಲ್ಪಟ್ಟು ಬಂದು ನಮಗೆ ಅದು ಸೇಚನವಾಗತ್ತಂತೆ. ಯಾವುದು? ಈ ಸಚ್ಚಿದಾನಂದದ ಅಲೆಗಳ ತುಂತುರು ಹನಿಗಳು. ಅದು ಯಾವ ಗಾಳಿ ಅಂತಂದರೆ ಅಕಾಂಡ ಪುಣ್ಯ. ಅಕಾಂಡ ಪುಣ್ಯ ಅಂದರೆ ಅಕಾರಣವಾದ ಪುಣ್ಯ. ನಾವು ಯಾವುದೋ ಜನ್ಮದಲ್ಲಿ ಮಾಡಿರುವಂತಹ ಪುಣ್ಯದ ಕರ್ಮದಿಂದ ನಮಗೆ ಆ ಗಾಳಿಯೇ ಅದು ಒಯ್ದು ತಂದು ನಮ್ಮ ಮೇಲೆ ಸೇಚನ ಮಾಡುತ್ತಂತೆ, ಸಚ್ಚಿದಾನಂದದ ತುಂತುರು ಹನಿಗಳನ್ನು. ಹೀಗಾದಾಗ ಏನಾಗತ್ತೆ, ಬಹಳ ಸುಂದರವಾಗಿ ಹೇಳ್ತಾರೆ. ಒಬ್ಬ ಭೋಗಿಗೇನಾಗತ್ತೆ, ಒಬ್ಬ ಯೋಗಿಗೇನಾಗತ್ತೆ ಅಂತ ಹೇಳ್ತಾರೆ. ಅಂಧೀಕಾರಕ ಮಾಪೃಷನ್ಮಯಪಟಂ ಭೋಗಾಶಯಂಗಾದೊಡಂ. ಭೋಗಾಶಯನಿಗೆ, ಒಬ್ಬ ಭೋಗಿಗೆ ಅಂಧೀಕಾರಕ ಮಾಪೃಷನ್ಮಯಪಟಂ, ಈ ಸೌಂದರ್ಯವನ್ನು ಅನುಭವಿಸಿದಾಗ ಒಂದು ಅಂಧಕಾರ ಕವಿದು ಬಿಡುತ್ತೆ. ಅಂದರೆ ಸೌಂದರ್ಯದಲ್ಲಿ ಮುಳುಗೋಗಿ ಲೋಲುಪನಾಗಿ ಹೋಗ್ತಾನೆ, ಅದರಲ್ಲೇ ಕಳೆದು ಹೋಗ್ತಾನೆ, ಅದರ ಮತ್ತಿನಲ್ಲಿ ಸಿಕ್ಕಾಕೊಂಡ್ಬಿಡ್ತಾನೆ. ಆದರೆ ಸಂಧ್ಯಾತಾತ್ಮ ವಿಚಾರಿಗಾ ರಸಭರಂ ತಾಂ ಬ್ರಹ್ಮ ಸಂಜ್ಞಾಪಕಂ. ಆದರೆ ಒಬ್ಬ ಜ್ಞಾನಿಗೆ, ಅಂದರೆ ಸಂಧ್ಯಾತಾತ್ಮ ವಿಚಾರಿಗೆ, ಸಮ್ಯಕ್ ಧ್ಯಾತ ಆತ್ಮ ವಿಚಾರಿಗೆ, ಈ ರಸಭರಂ, ಈ ಒಂದು ಹನಿಯೇ ಅದೊಂದು ರಸಭರಂ, ರಸಪ್ರವಾಹ. ತಾಂ ಬ್ರಹ್ಮ ಸಂಜ್ಞಾಪಕಂ, ಅದು ಬ್ರಹ್ಮವಸ್ತುವನ್ನು ಜ್ಞಾಪಿಸುತ್ತಂತೆ. ನೋಡಿ, ಪರಬ್ರಹ್ಮವಸ್ತು ಎನ್ನುವ ಸಮುದ್ರದಿಂದ ಎದ್ದಂತಹ ಅಲೆಗಳಿಂದ ಬಂದಂತಹ ತುಂತುರು ಹನಿಯೇ ಆ ರಸವೇ. ನಮಗೆ ಕಾಣುವಂಥ ಸೌಂದರ್ಯದಿಂದ ನಮಗೆ ಕಾಣೋದು ರಸಾನಂದ. ಆದರೆ ಪರಬ್ರಹ್ಮ ವಸ್ತುವಲ್ಲಿರೋದು ಅದು ಪರಬ್ರಹ್ಮ ವಸ್ತು. ಹಾಗಾಗಿ ಅಲ್ಲಿರೋದು ಬ್ರಹ್ಮ ಚೈತನ್ಯ ಮತ್ತು ಆನಂದ, ಅದು ಬ್ರಹ್ಮಾನಂದ. ಬ್ರಹ್ಮಾನಂದದ ಒಂದು ತುಣುಕು ನಮ್ಮ ಮೇಲೆ ಬಿದ್ದಾಗ ನಮಗೆ ರಸಾನಂದ ಉಂಟಾಗತ್ತೆ. ಆದರೆ ಒಬ್ಬ ಜ್ಞಾನಿಗೆ ಪ್ರತಿ ಕ್ಷಣವೂ ಆ ರಸಾನಂದವೇ ಬ್ರಹ್ಮವಸ್ತು ನಮಗೆ ಕಾಣಿಸಿಕೊಳ್ಳುತ್ತಿರುವಂತಹ ರೀತಿ ಅನ್ನೋದು ಸಂಜ್ಞಾಪಕಂ, ಅದು ಯಾವಾಗಲೂ ಜ್ಞಾಪಕದಲ್ಲಿರುತ್ತೆ. ಹಾಗಾಗಿ ಈ ರಸಾನಂದ ಬ್ರಹ್ಮಾನಂದದ ಸಹೋದರ ಅಂತ ಹೇಳೋದು ಆ ತತ್ವ. ಮತ್ತು ಇಲ್ಲಿ ಸೌಂದರ್ಯಕ್ಕೂ ಸತ್ಯಕ್ಕೂ ಇರುವಂತಹ ನಿಕಟವಾದ ಸಂಬಂಧ, ಮತ್ತು ಮನುಷ್ಯ ಹೇಗೆ ಸೌಂದರ್ಯವನ್ನು ಅನುಭವಿಸಿ ಅದರಿಂದ ಏನು ಪಡ್ಕೋಬೇಕು ಅನ್ನುವ ಅಷ್ಟೂ ವಿಷಯಗಳನ್ನು ಡಿ ವಿ ಜಿಯವರು ಎಷ್ಟು ಅಡಕವಾಗಿ ಈ ಸುಂದರ ಪದ್ಯದಲ್ಲಿ ಹೇಳಿದ್ದಾರೆ. ಬಹಳ ಸೊಗಸಾದ ಪದ್ಯ. ಧನ್ಯವಾದ.